ಹಾಯ್ ಹಲೋ ನನ್ನ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇದು ನನ್ನ ಫಸ್ಟ್ ವ್ಲಾಗ್. ನಾನಿವತ್ತು ನಿಮ್ಮ ಹತ್ರ ಏನೋ ಹೇಳಬೇಕಿತ್ತು, ಅದಕ್ಕೋಸ್ಕರ ಇದನ್ನು ವ್ಲಾಗ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ, ಇವತ್ತು ಮನೇಲಿ ಒಂದು ಸಣ್ಣ ಜಗಳ ಆಯಿತು. ಯಾರ ಮನೆಗೆ ಜಗಳ ಇರಲ್ರಿ, ಎಲ್ಲರ ಮನೆಗೂ ಜಗಳ ಇರ್ತಾವೆ. ಹಂಗೆ ನಮ್ಮ ಮನೆಗೂ ಒಂದು ಸಣ್ಣ ಜಗಳ ಆಯಿತು. ಆ ಜಗಳದಿಂದ ಎಲ್ಲರ ಮನಸ್ಸಿಗೂ ನೋವಾಗಿ ಎಲ್ಲರೂ ಅವ್ರವ್ರ ಪಾಡಿಗೆ ಅವ್ರು ಕುಂತಿದ್ರು. ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಸಾಯಂಕಾಲ ಮಾಮ ಮತ್ತು ಮಕ್ಕಳು ಬಂದರು. ಆವಾಗ ಏನಾಯಿತು, ಜಗಳ ಅಂತ ಕೇಳಿ ಎಲ್ಲನೂ ಸಾರ್ಟ್ ಔಟ್ ಮಾಡಿ, ಯಾರ್ದು ತಪ್ಪಿತ್ತು ಅವ್ರು ಕ್ಷಮೆ ಕೇಳಿದರು, ಯಾರು ತಪ್ಪು ಮಾಡಿಲ್ಲ ಅವ್ರು ಕ್ಷಮಿಸಿದರು. ಈ ರೀತಿ ನಮ್ಮ ಜಗಳ ಎಂಡ್ ಆಯಿತು. ಹಿಂಗೆ ಜಗಳ ಮುಗಿಸ್ಕೊಂಡು ಎಲ್ಲರೂ ಒಂದು ರೌಂಡ್ ಹೊರಗೆ ಹೋಗಿ ಬರೋಣ ಅಂದ್ಕೊಂಡು ಇಲ್ಲೇ ಮನೆ ಬಾಜು ಇರೋ ಫುಡ್ ಕೋರ್ಟಿಗೆ ಹೋದ್ವಿ. ಸೊ ಅಲ್ಲಿ ಗೋಬಿ 65 ಗೋಬಿ ಮಂಚೂರಿಯನ್ ಆರ್ಡ್ರ್ ಮಾಡಿದ್ವಿ. ಅವ್ರು 1 ತಾಸು ವೇಟ್ ಮಾಡಿ ಸಿಕ್ಕೊಟ್ರು. ಅಲ್ಲಿ ತನಕ ಕೇಕ್ ಅಂತೂ ಸಖತ್ತಾಗಿತ್ತು, ಚಾಕ್ಲೇಟು. ಕೇಕ್ ತಿಂದು ಫ್ರೆಂಚ್ ಫ್ರೈಸ್ ನನ್ನ ಮಕ್ಕಳು ಆರ್ಡ್ರ್ ಮಾಡಿದ್ದು, ಫ್ರೆಂಚ್ ಫ್ರೈಸ್ ಕೊಟ್ಟರು. ಫ್ರೆಂಚ್ ಫ್ರೈಸು, ಪಿಜ್ಜಾ ಅದೆಲ್ಲ ತಿಂದ್ವಿ, ತುಂಬ ಚೆನ್ನಾಗಿತ್ತು. ಫ್ಯಾಮಿಲಿ ಜೊತೆ ಹೊರಗಡೆ ಹೋಗಿ ತುಂಬಾ ತಿಂಗಳುಗಳಾಗಿತ್ತು. ಇದೊಂಥರ ಔಟಿಂಗ್ ಥರ ಇತ್ತು, ಖುಷಿ ಆಯಿತು. ಮನೇಲಿ ಜಗಳ ಆಗಿದ್ದಕ್ಕೆ ಇದೆಲ್ಲ ಕಾರಣ ಅಂತ ಒಂದು ಕಡೆ ಖುಷಿ ಆದರೆ, ಇನ್ನೊಂದು ಕಡೆ ಈ ರೀತಿ ಜಗಳ ಇನ್ಯಾವತ್ತೂ ಆಗದೇ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಇದು ಮಸಾಲಾ ಟೀ, ಇದು ಜಿಂಜರ್ ಮಸಾಲಾ ಟೀ. ಹೆಂಗೈತಿ? ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವರಿಬ್ಬರು ಸುಳ್ಳು ಹೇಳ್ತಿದ್ದಾರೆ. ಟೀ ನಿಜವಾಗ್ಲೂ ಚೆನ್ನಾಗಿಲ್ಲ. ನಾನು ಕುಡಿದು ನೋಡಿದ ಮೇಲೇ ಗೊತ್ತಾಗಿದ್ದು. ಮನೇಲೆ ಇದಕ್ಕಿಂತ ಒಳ್ಳೆ ಟೀ ಕೊಡ್ತಾಯಿದ್ರು ಅಂತ ಅನ್ನಿಸ್ತು ನನಗೆ. ಎಲ್ಲನೂ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗಬೇಕಾದ್ರೆ ಒಬ್ರು ಮಿಸ್ಸಿಂಗ್ ಆಗಿದ್ರು. ಎಲ್ಲಿದ್ದಾರಪ್ಪ ಅಂತ ಹುಡುಕ್ತಿರ್ಬೇಕಾದ್ರೆ ನಮ್ಮ ಪಾನಿಪುರಿ ಲವರ್ ಸಿಕ್ಕರು. ನೋಡಿರಿ, ಎಲ್ಲರದು ಮುಗಿದ್ರು, ಇವ್ರದ್ದು ಮುಗಿತಾ ಇಲ್ಲ. ಒಂದು ಕಹಿ ಘಟನೆ 1000 ಸಿಹಿ ಸಂತೋಷಕ್ಕೆ ಮುನ್ನಡಿ ಆಯಿತು ಅಂತ ಹೇಳ್ತೀನಿ ನಾನು. ಕೆಲವೊಮ್ಮೆ ತಿಳಿಯದೇ ಆಗಿರೋ ತಪ್ಪನ್ನು ನೀವು ದಯಮಾಡಿ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸಿ ನೋಡಿರಿ, ಆವಾಗ ಅದರಲ್ಲಿರೋ ಖುಷಿನೇ ಬೇರೆ. ಈ ಮಾತನ್ನು ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಇನ್ನೂ ಯಾವ ರೀತಿ ನಾವು ಜಗಳನ ಸಾರ್ಟ್ ಔಟ್ ಮಾಡಿಕೊಂಡು ಖುಷಿಯಿಂದ ಜೀವನ ನಡೆಸ್ಬೋದು ಅಂತ ಸಜೆಷನ್ ಕೊಡಿ. ಥ್ಯಾಂಕ್ ಯು ಸೋ ಮಚ್.